ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಧನುರ್ಮಾಸದ ಮುಂಜಾನೆಯ ಶುಭಾಶಯಗಳು. ಇವತ್ತು ನಂದು ಧನುರ್ಮಾಸದ್ದು 5ನೇ ದಿನದ ಪೂಜೆ. ಸಕ್ಸಸ್ಫುಲಿ 4 AM ಮಿಷನ್ನು ಕಂಪ್ಲೀಟೆಡ್ಡು. ಆ್ಯಕ್ಚುಲಿ ಇವತ್ತು ಅಲಾರಾಮ್ ಹೊಡೆದ್ಮೇಲೆ ಸ್ನೂಸ್ ಮಾಡಿಕೊಂಡು ಎದ್ದಿದ್ದೀನಿ. ರೀಸನ್ ಬಿಕಾಸ್ ಆಲ್ರೆಡಿ ನೀವು ಸ್ಕ್ರೀನಲ್ಲಿ ಟೈಮ್ ನೋಡಿರ್ತೀರ, 4:13 ಆಗೋಗಿತ್ತು. 10 ನಿಮಿಷ ಸ್ನೂಸ್ ಆದಮೇಲೆ ಎದ್ದೆ. ನಿನ್ನೆ 12 ಗಂಟೆ ಆಗೋಗಿತ್ತು ನಿದ್ದೆ ಮಾಡೋದಕ್ಕೆ. ನಮ್ಮ ಸಾತ್ವಿಕ್ ಪುಟ ತುಂಬ ತುಂಟ. ನಿನ್ನೆ ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿದ್ದ. ಅದಕ್ಕೆ ಸಂಜೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ ಅವನಿಗೆ. ಅವ್ರ ಪಪ್ಪನ ಜೊತೆ ಆಟ ಆಡ್ತಾ ಇದ್ದ. ಸೊ ಅವ್ರ ಗಲಾಟಿಗೆ ನನಗೂ ನಿದ್ದೆ ಬರಲಿಲ್ಲ. 12 ಗಂಟೆಯಿಂದ 4 ಗಂಟೆವರೆಗೂ ಜಸ್ಟು 4 ಗಂಟೆಗಳು ನಿದ್ದೆನೇ ಸಾಕಾಗಿಲ್ಲ. ನಾನು ಅಂದ್ಕೊಂಡೆ ಇವತ್ತೇನಾದರೂ ಸ್ಕಿಪ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಆ ಚೈನು ಬ್ರೇಕ್ ಆಗಿಬಿಡುತ್ತೆ ಅಂತ. ನಿದ್ದೆ ಸಾಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಎದ್ದೊಳ್ಳೇಬೇಕು ಅಂತ ಹೇಳ್ಬಿಟ್ಟು 10 ಮಿನಿಟ್ಸು ಸ್ನೂಸ್ ಮಾಡಿ ಮತ್ತೆ ಟಕ್ ಅಂತ ಎದ್ಬಿಟ್ಟೆ. ಲೇಸಿಯಾಗಿ ಏನಾದರೂ ಹಾಗೆ ಇನ್ನೊಂದು ಅರ್ಧ ಅವರ್ ಮಲ್ಕೊಳ್ಳೋಣ ಅಂತ ಬಿಟ್ವಿ ಅಂದರೆ ಆಲ್ಮೋಸ್ಟು 6:30 7 o'clockಗೆ ನಾವು ಎದ್ದೊಳ್ಳೋದು. ಆ ಥರ ಆಗಿಬಿಡುತ್ತೆ. ಸಂಕಲ್ಪ ದೃಢವಾಗಿದ್ದರೆ ಅದ್ರ ಮುಂದೆ ಬೇರೆ ಏನೂ ನಮ್ಮ ಮನ್ಸಿಗೆ ಬರೋದಿಲ್ಲ. ಎದ್ದೊಳ್ಬಿಡ್ಬೇಕು ಅಂತ ಮನಸ್ಸಿಗೆ ಧೈರ್ಯ ತಗೊಂಡು ಎದ್ಬಿಟ್ಟೆ. ನನ್ನ ಧನುರ್ಮಾಸದ ಫಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಧನುರ್ಮಾಸದ ಪೂಜೆ ಯಾಕೆ ಮಾಡಬೇಕು ಮತ್ತು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು. ಬಟ್ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಶಾಸ್ತ್ರದ ಪ್ರಕಾರ ನಾವೇನು ಮಾಡ್ತಿದ್ದೀವಿ ಅದು ಸರಿ. ಸೈಂಟಿಫಿಕಲಿ ಇದು ಸರಿನಾ ಇಲ್ವಾ ಅಂತ ಕೇಳೋ ಜನ ಸುಮಾರು ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಏನೇ ವಿಚಾರ ಬಂದರೂ 1ಕ್ಕೆ 4 ಕ್ವೆಶನ್ ಕೇಳಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ನಂಬ್ತೀನಿ. ಯಾಕೆ ಅಂತ ಹೇಳಿದ್ರೆ ಏಕಾಏಕಿ ಎಲ್ಲದನ್ನು ನಂಬೋದ್ರಿಂದ ಮೂಢನಂಬಿಕೆಗಳು ಬೇರೆ ಇರುತ್ತೆ, ಸೈನ್ಸ್ ಬೇರೆ ಇರುತ್ತೆ, ಮತ್ತು ನಮ್ಮ ಶಾಸ್ತ್ರ ಬೇರೆ ಇರುತ್ತೆ. ಶಾಸ್ತ್ರಕ್ಕೆ ನಾನು ಯಾವಾಗಲೂ ಮರ್ಯಾದೆ ಕೊಡ್ತೀನಿ ಕೂಡ. ಬಟ್ ಮೂಢನಂಬಿಕೆಗೆ ನಾನು ಯಾವತ್ತೂ ಒತ್ತು ಕೊಡೋದಿಲ್ಲ ಮತ್ತು ಎನ್ಕರೇಜು ಮಾಡೋದಿಲ್ಲ. ಸೊ ಆದ್ದರಿಂದ ನಾವು ಸೈಂಟಿಫಿಕಲಿ ಅದ್ರ ಹಿಂದ್ಗಡೆ ಇರುವಂಥ ರೀಸನ್ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಧನುರ್ಮಾಸದ ಹಿಂದ್ಗಡೆ ಇರೋವಂಥ ಆಸ್ಟ್ರೋನಮಿಕಲ್ ರೀಸನ್ ಏನು ಅಂತ ಹೇಳಿದ್ರೆ, ಸೂರ್ಯ ಬಂದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸೋ ಪ್ರಕ್ರಿಯೆನ ಸಂಕ್ರಮಣ ಅಂತ ಹೇಳ್ತಾರಲ್ವ. ಸೊ ಸೂರ್ಯ ವೃಶ್ಚಿಕ ರಾಶಿಯಿಂದ ಹೊರಗಡೆ ಬಂದು ಧನುರಾಶಿಗೆ ಪ್ರವೇಶ ಮಾಡಿದಾಗ ಧನುರ್ಮಾಸ ಆರಂಭ ಆಗುತ್ತೆ ಅಂತ ಹೇಳ್ತಾರೆ. ಇದು ಖಗೋಳಶಾಸ್ತ್ರ. ಆದರೆ ಸೂರ್ಯ ಧನುರಾಶಿಯಲ್ಲಿ ಇರೋ ಈ ಕಾಲಘಟ್ಟದಲ್ಲಿ ಹಗಲು ಕಡಿಮೆ ಆಗಿರುತ್ತೆ ಮತ್ತು ರಾತ್ರಿ ಜಾಸ್ತಿ ಇರುತ್ತೆ. ಇದು ಕೂಡ ಒಂದು ರೀಸನ್ನು. ಮತ್ತು ಅಟ್ಮಾಸ್ಫಿರಿಕ್ ಸೈನ್ಸ್ ಪ್ರಕಾರ ಧನುರ್ಮಾಸದಲ್ಲಿ ಬೆಳಗ್ಗೆ 4 ಗಂಟೆ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೋಳೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇದ್ರ ಹಿಂದೆ ಸಶಕ್ತವಾಗಿರುವಂಥ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಏನು ಅಂತ ಹೇಳಿದ್ರೆ, ವಿಜ್ಞಾನದ ಪ್ರಕಾರ ಈ ಟೈಮಲ್ಲಿ ವಾತಾವರಣದಲ್ಲಿ ಶುದ್ಧವಾಗಿರುವಂಥ ಆಕ್ಸಿಜನ್ನು ಮತ್ತು ಓಝೋನ್ ಅಂಶ ಭೂಮಿಗೆ ತುಂಬ ಹತ್ರ ಇರುತ್ತೆ. ಇದು ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ರೆಸ್ಪಿರೇಟ್ರಿ ಹೆಲ್ತ್ಗೆ ಮತ್ತು ಮೆದುಳು ಚುರುಕಾಗಿರೋದಕ್ಕೆ ಭಾಳ ಒಳ್ಳೆಯದು. ನಮಗೆಲ್ಲನೂ ಏನೋ ಅಂತ ಹೇಳಿದ್ರೆ ಆಗಿನವರೆಲ್ಲ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ. ದೇವರು ಅಂತ ಹೇಳಿದ್ರೆ ಭಯ ಪಡೋದು ಇದ್ದೇ ಇದೆ. ಈಗ ದೆವ್ವ ಅಂತ ಹೇಳಿದ್ರೆ ಭಯ ಪಡ್ತೀವಲ್ಲ, ಹಾಗೆ ದೇವ್ರು ಅಂದ್ರೂ ಭಯ ಪಡೋವಂಥ ಜನ ಇದ್ದಾರೆ. ಅದರಿಂದನೇ ಈ ರೀತಿಯಾಗಿ ಭಕ್ತಿ ಮೂಲಕ ಈ ಎಲ್ಲ ಆಚರಣೆಗಳನ್ನು ಅಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ನೋಡಿ. ಈವನ್ನು ಓಂ ಶಕ್ತಿ ಮಾಲೆ ಹಾಕೋದಾಗಿರಲಿ ಅಥವಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದಾಗಿರಲಿ, ಸುಮಾರು ಈ ರೀತಿಯಾಗಿರುವಂಥ ದೇವ್ರ ಚಟುವಟಿಕೆಗಳು ಡಿಸೆಂಬರ್ ತಿಂಗಳಲ್ಲೇ, ಅದು ಧನುರ್ಮಾಸದಲ್ಲೇ ನಡೆಯುತ್ತೆ. ಸೊ ಅವ್ರು ತಣ್ಣೀರು ಸ್ನಾನ ಮಾಡೋದು, ಉಪವಾಸ ಮಾಡೋದು, ಮತ್ತು ದೇವ್ರ ಸೇವೆ ಮಾಡೋದು, ಪೊಂಗಲ್ ತಿನ್ನೋದು, ನೈವೇದ್ಯ ಕೊಡೋದು, ಇದೆಲ್ಲನೂ ಇದ್ರ ರಿಲೇಟೆಡೇ ಆಗಿರುತ್ತೆ. ಸೊ ಹಂಗಂದರೆ ಇದ್ರ ಹಿಂದ್ಗಡೆ ಏನಿದೆ ಅಂತ ಹೇಳಿದ್ರೆ ಸೈಂಟಿಫಿಕ್ ರೀಸನ್ ಇರುತ್ತೆ. ಬಟ್ ಅದನ್ನು ಬಿಡಿಸಿ ದೊಡ್ಡವ್ರಿಗೆ ಸ್ವಲ್ಪ ಜನಕ್ಕೆ ಹೇಳೋದಕ್ಕೆ ಕಷ್ಟ ಇರೋದ್ರಿಂದ, ಸೊ ದೇವ್ರ ಮೊರೆ ಹೋದಂಗೆ ಇದನ್ನು ಫಾಲೋ ಮಾಡ್ಕೊಂಡು ಬರೋವಾಗ ಮನಸ್ಸು ಶುದ್ಧಿ ಆಗುತ್ತೆ, ಆತ್ಮನೂ ಶುದ್ಧಿ ಆಗುತ್ತೆ, ಮತ್ತು ಆರೋಗ್ಯಕ್ಕೂ ಇದು ಒಳ್ಳೆಯದು ಅನ್ನೋದನ್ನು ನಮ್ಮ ದೊಡ್ಡವರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಈ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಏರ್ ಪೊಲ್ಯೂಷನು ಮತ್ತು ಸೌಂಡ್ ಪೊಲ್ಯೂಷನ್ನು ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಆ ನಿಶಬ್ದದ ಟೈಮಲ್ಲಿ ಧ್ಯಾನ ಮತ್ತು ಪೂಜೆ ಮಾಡೋದ್ರಿಂದ
ಮನಸ್ಸಿನ ಮೇಲೆ ಆಲ್ಫಾ ವೇವ್ಸ್ ಪ್ರಭಾವ ಹೆಚ್ಚಾಗಿರುತ್ತೆ. ಅದರಿಂದ ನಮ್ಮ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ. ಯಾರಾದರೂ ನೀವು ಸ್ಟ್ರೆಸ್ಫುಲ್ಲಾಗಿ ಫೀಲ್ ಮಾಡ್ಕೋತಿದ್ದೀರಾ ಅಥವಾ ಡಿಪ್ರೆಸ್ಡಾಗಿ ಫೀಲ್ ಮಾಡ್ಕೋತಿದ್ದೀರಾ, ಜಾಸ್ತಿ ನೀವು ಟೆನ್ಷನಲ್ಲೇ ಯಾವಾಗಲೂ ಇರ್ತೀರಾ ಅಂತ ಹೇಳಿದ್ರೆ, ನೀವು ಯಾವುದೇ ರಿಲಿಜನ್ ಆಗಿರಲಿ, ಸೊ ಆ ರಿಲಿಜನ್ನ ಬದಿಗಿಟ್ಟು ಈ ಟೈಮಲ್ಲಿ ಎದ್ದು ನೀವು ಮೆಡಿಟೇಷನ್ ಮಾಡಿ ನೋಡಿ ಅಥವಾ ನಿಮಗೆ ನೀವು ಟೈಮ್ ಕೊಟ್ಟು ನೋಡಿ. ಡೆಫಿನೆಟ್ಲಿ ಈ ವಾತಾವರಣದಲ್ಲಿ ನಿಮ್ಮ ಮೆಂಟಲ್ ಪೀಸು ಇನ್ನೂ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇನ್ನು ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು ಡ್ರೈ ಆಗುತ್ತೆ, ಹೇರ್ ಕೂಡ ಡ್ರೈ ಆಗಿರೋದ್ರಿಂದ ಒಣಗಾಳಿ ಇರುತ್ತೆ. ಸೊ ಚರ್ಮ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕೂಡ ಇದು ಪ್ರಭಾವ ಬೀರೋದ್ರಿಂದ ನಮಗೆ, ನಾನು ಹೇಳಿದ್ದೀನಲ್ಲ ನೈವೇದ್ಯಕ್ಕೆ ಪ್ರತಿದಿನ ಪೊಂಗಲ್ಲೇ ಮಾಡಬೇಕು ಅಂತ ಹೇಳಿ, ಅದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಈ ಟೈಮಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಈ ಪೊಂಗಲಲ್ಲಿ ಬಳಸೋ ಅಂಥ ಹೆಸರುಬೇಳೆ ಪ್ರೋಟೀನ್ ಕೊಡುತ್ತೆ, ಮತ್ತು ಇನ್ನೂ ಇದರಲ್ಲಿ ತುಪ್ಪ ಬಳಸ್ತೀವಲ್ಲ, ಅದು ನಮ್ಮ ದೇಹಕ್ಕೆ ಬೇಕಾಗಿರೋ ಅಂಥ ಒಳ್ಳೆ ಫ್ಯಾಟ್ಸ್ನ ಕೊಡುತ್ತೆ. ಅದರಿಂದ ಚರ್ಮ ಒಡಿದಿರಂತೆ ಕಾಪಾಡುತ್ತೆ. ಇನ್ನು ನಾವು ಬೆಲ್ಲ ಬಳಸ್ತೀವಲ್ಲ, ಅದು ಅಷ್ಟೇ ಇಮ್ಯೂನ್ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ದೇವಸ್ಥಾನಗಳಿಗೆ ನೀವು ಹೋದಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಈ ಟೈಮಲ್ಲಿ ಬೆಳಗಿನ ಪ್ರಸಾದಕ್ಕೆ ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ಲೇ ಕೊಡ್ತಾರೆ. ಖಾರ ಪೊಂಗಲಲ್ಲಿ ಬಳಸೋವಂಥ ಶುಂಠಿ ಅಥವಾ ಮೆಣಸು ನಮ್ಮ ದೇಹದ ಉಷ್ಣತೆನ ಕಾಪಾಡುತ್ತೆ. ಡೆಫಿನೆಟ್ಲಿ ಚಳಿಗಾಲ ಬಂತು ಅಂತ ಹೇಳಿದ್ರೆ ಕೆಮ್ಮು, ನೆಗಡಿ ಮತ್ತು ಕಫ ಅನ್ನೋ ಸಮಸ್ಯೆ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಅಟ್ಲೀಸ್ಟು ಮನೇಲಿ ಒಬ್ಬರಾದರೂ ಕೆಮ್ತಾ ಇರ್ತಾರೆ. ಇದನ್ನೆಲ್ಲ ತಡೆಯೋ ಅಂಶವಾಗಿ ಇದನ್ನು ಮಾಡಿದ್ದಾರೆ. ಅಂದರೆ ಸೈಂಟಿಫಿಕಲಿ ನೋಡಿದ್ರು ನಮ್ಮ ದೊಡ್ಡವರು ತಿನ್ನೋ ಊಟದಿಂದ ಹಿಡಿದು ಮಾಡೋ ಪದ್ಧತಿ ಎಲ್ಲನೂ ಸೈಂಟಿಫಿಕಲಿ ಅವರು ಯೋಚನೆ ಮಾಡಿನೇ ಮಾಡಿರ್ತಾರೆ. ಬಟ್ ಆದರೆ ಏನು ಅಂತ ಹೇಳಿದ್ರೆ ನಮ್ಮ ದೊಡ್ಡವ್ರಿಗೆ ಅಷ್ಟು ಬಿಡಿಸಿ ಹೇಳೋದಕ್ಕೆ ಬರೋದಿಲ್ಲ. ಅದನ್ನು ವ್ರತನೋ ಅಥವಾ ಪದ್ಧತಿನೋ ಅಥವಾ ಹಬ್ಬನೋ ಏನೋ ಒಂದು ಹೆಸರು ಕೊಟ್ಟು ನಮಗೆ ಮಾಡೋದಕ್ಕೆ ಹೇಳಿದ್ದಾರೆ. ಬಟ್ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅನಿಸುತ್ತೆ ನಮ್ಮ ದೊಡ್ಡವ್ರು ಮಾಡಿರೋ ಪದ್ಧತಿಗಳು ತುಂಬಾ ಒಳ್ಳೆಯದು ಅಂತ. ತಿಳ್ಕೊಂಡ್ಮೇಲೆ ನಮ್ಗನ್ಸುತ್ತೆ ಇದಕ್ಕೆಲ್ಲದಕ್ಕೂ ನಾವು ಮರ್ಯಾದೆ ಕೊಡಬೇಕು ಅಂತ. ಅದು ಯಾವುದೇ ಧರ್ಮ ಆಗಿರಲಿ, ಹೆಲ್ತ್ಗೆ ಮತ್ತು ನಮ್ಮ ಮೆಂಟಲ್ ಪೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಅಲ್ವಾ? ಈಗ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಕಮೆಂಟ್ ಮಾಡಿ, ನೀವೇನಾದರೂ ಬೇರೆ ಧರ್ಮದವ್ರು ಆಗಿದ್ರೂ ಕೂಡ ಈ ವಿಡಿಯೋನ ನೋಡ್ತಿದ್ದೀರಾ, ಬಟ್ ನಿಮಗೆ ಕೂಡ ಈ ರೀತಿ ವಿಚಾರದ ಹಿಂದೆ ಇರೋವಂಥ ಸೈಂಟಿಫಿಕ್ ರೀಸನ್ನ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ತಿಳ್ಕೊಂಡ್ಮೇಲೆ ನೀವು ಮಾಡಬೇಕು ಅಂತ ಏನಾದರೂ ಆಸೆ ಪಟ್ಟಿದ್ದೀರಾ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಧನುರ್ಮಾಸನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಶುಭ ಕಾರ್ಯ ಅಂದರೆ ಮದುವೆ ಆಗಲಿ, ಗುರುಪ್ರವೇಶ ಆಗಲಿ ಯಾವುದನ್ನು ಮಾಡೋದಿಲ್ಲ. ಇದ್ರ ಹಿಂದ್ಗಡೆ ಒಂದು ಸೈಂಟಿಫಿಕ್ ರೀಸನ್ ಏನು ಅಂತ ಹೇಳಿದ್ರೆ, ಮನುಷ್ಯ ವರ್ಷದಲ್ಲಿ 1 ತಿಂಗಳಾದರೂ ಅಟ್ಲೀಸ್ಟು ಕೇವಲ ತನ್ನ ಆಂತರಿಕ ಆರೋಗ್ಯ ಅಂದರೆ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಿಡಲಿ ಅನ್ನೋದು ಮಾತ್ರನೇ ಇದ್ರ ಹಿಂದಿನ ಕಾರಣ. ಲೌಕಿಕವಾಗಿರುವಂಥ ಸಂಭ್ರಮಗಳಿಗಿಂತ ಹೆಚ್ಚಾಗಿ ನಮ್ಮ ಸೆಲ್ಫ್ ಕೇರ್ಗೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅದರಿಂದ ಈ 1 ತಿಂಗಳನ್ನ ಈ ರೀತಿಯಾಗಿ ಅಲೋಕೇಟ್ ಮಾಡಿದ್ದಾರೆ ದೊಡ್ಡವರು. ಅಮ್ಮ ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ರೈತರಾಗಿರಲಿ ಅಥವಾ ಇರುವೆಗಳಾಗಿರಲಿ, ಪ್ರಾಣಿಗಳಾಗಿರಲಿ, ಅವ್ರು ಯಾವಾಗಲೂ ಅಷ್ಟೇ ಕೆಲಸ ಮಾಡ್ತಾನೆ ಇರೋದಿಲ್ಲ. ಸೊ ವರ್ಷ 9 ಕಾಲ ಅವ್ರು ದುಡಿಯಲ್ಲ. ಬೆಳೆ ಹಾಕಿಬಿಟ್ಟು ಅವರು ವೆಯ್ಟ್ ಮಾಡ್ತಾರೆ, ಆಮೇಲೆ ಅದನ್ನು ಕೂಡಿಟ್ಕೊಂಡು ಮಳೆಗಾಲ ಮತ್ತು ಚಳಿಗಾಲ ಬಂದಾಗ ಕೂತ್ಕೊಂಡು ತಿಂತಾರೆ ಅಂತ. ನೀವೇನಾದರೂ IT ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ರೆ ಕೂಡ, US ಬೇಸ್ಡು ಅಥವಾ UK ಬೇಸ್ಡು ಶಿಫ್ಟಲ್ಲಿ ವರ್ಕ್ ಮಾಡ್ತಿದ್ರು, ನಿಮಗೆ ಕೂಡ ಅರ್ಥ ಆಗಿರುತ್ತೆ. ಡಿಸೆಂಬರ್ ಮಂತಲ್ಲಿ ಮೋಸ್ಟ್ ಆಫ್ ದೆಮ್ಗೆ ಅಷ್ಟು ಲಾಂಗ್ ಹಾಲಿಡೇಸ್ ಕೊಡ್ತಾರೆ ಅವರು. ಈವನ್ ಅವರು ಬೇರೆ ಧರ್ಮ ಇರ್ಬೋದು, ಬಟ್ ಈ ಸೀಸನ್ನಲ್ಲಿ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋದು ಮತ್ತು ಎಂಜಾಯ್ಮೆಂಟ್ಗೆ ಮತ್ತು ಸ್ಪಿರಿಚುಯಾಲಿಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಆದ್ದರಿಂದ ನಾವು ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಧರ್ಮ ಯಾವುದೇ ಇರಲಿ, ಎಲ್ಲನೂ ಒಂದೇ, ಪ್ರಕೃತಿ ಅನ್ನೋದು ಒಂದೇ ದೇವರು. ಸೊ ಅದನ್ನು ನಾವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಸೆಪ್ರೇಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ಬುದ್ಧಿಗೆ ತಕ್ಕಂಗೆ ಮತ್ತು ನಮ್ಮ ಗುಂಪಿಗೆ ತಕ್ಕಂಗೆ ಯಾವ ರೀತಿ ಬೇಕೋ ಆ ರೀತಿ ಆಚರಣೆಗಳನ್ನ ನಾವು ಸೆಪ್ರೇಟ್ ಮಾಡಿಕೊಂಡು ಒಂದು ಹೆಸರು ಕೊಟ್ಕೊಂಡಿದ್ದೀವಿ. ಬಟ್ ಆದರೆ ಎಲ್ಲದಕ್ಕೂ ಒಂದು ಒಳಾರ್ಥ ಇದೆ ಮತ್ತು ಒಳ್ಳೆ ಅರ್ಥ ಕೂಡ ಇದೆ, ಸೈಂಟಿಫಿಕಲ್ ರೀಸನ್ ಕೂಡ ಇದೆ.
ಈ ಎಲ್ಲ ಶಾಸ್ತ್ರಬದ್ಧವಾದ ರೀಸನ್ನು ಮತ್ತು ಸೈಂಟಿಫಿಕಲ್ ರೀಸನ್ ತಿಳ್ಕೊಂಡ್ಮೇಲೆ ನೀವು ಏನಾದರೂ ಈ ಧನುರ್ಮಾಸದ ಬೆನಿಫಿಟ್ನ ಪಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿ ಎದ್ದೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನನ್ನಿಂದ ಒಂದು ಟಿಪ್ ನಿಮಗೆ. ನೀವೇನಾದರೂ ಎದ್ದೋಳೋದಕ್ಕೆ ಶುರು ಮಾಡಿದ್ರಿ ಅಂದರೆ ನಿಮ್ಮ ಎನರ್ಜಿ 10,000 ಟೈಮ್ಸು ಜಾಸ್ತಿ ಆಗೋದಂತೂ ಗ್ಯಾರಂಟಿ. ನನ್ನ ಮೊದಲು ಟಿಪ್ ಏನು ಅಂತ ಹೇಳಿದ್ರೆ, ನಿಮ್ಮ ಈ ದಿನದ ಫಸ್ಟ್ ಅವರು ವರ್ಲ್ಡ್ಗೋಸ್ಕರ ಕೊಡಬೇಡಿ, ಯಾರಿಗೋಸ್ಕರನೂ ಕೊಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ಅಥವಾ ನ್ಯೂಸ್ ಪೇಪರ್ ಓದೋದು ಅಥವಾ ನ್ಯೂಸ್ ನೋಡೋದು ಅದನ್ನೆಲ್ಲ ಬಿಟ್ಬಿಡಿ. ಅಥವಾ ಫೋನ್ ತೊಗೊಂಡು ಸ್ಕ್ರಾಲ್ ಮಾಡೋದು ಇದನ್ನೆಲ್ಲ ಬಿಟ್ಟು ಧನುರ್ಮಾಸದಲ್ಲಿ ನೀವು ಈ ಸಮಯನ ದೇವ್ರಿಗೋಸ್ಕರ ಅರ್ಪಿಸಿಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ದೈವಿಕವಾಗಿರುವಂಥ ಪೂಜೆಗಳು ಅಥವಾ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿ, ಅಥವಾ ನೀವು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ನಿಮ್ಗೆ ಏನಾದರೂ ಈ ರೀತಿಯಾಗಿರೋವಂಥ ಡಿವೈನ್ ಫೀಲಿಂಗ್ಸ್ ಎಲ್ಲ ಬೇಡ, ಮನ್ಸಿಗೆ ಶಾಂತಿ ಮಾತ್ರ ಬೇಕು ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಕೇರ್ಗೆ ಜಾಸ್ತಿ ಒತ್ತು ಕೊಟ್ಟು, ಇದು ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಆಲ್ಮೋಸ್ಟ್ 2025 ಮುಗಿತಾ ಬಂದಿದೆ. ಸೊ ಈ ವರ್ಷದ ಕೊನೆಯನ್ನಾದರೂ ನಾವು ಬೆಸ್ಟಾಗಿ ಮಾಡ್ಕೊಳ್ಬೇಕು ಅಂತ ಒಂದು ದೃಢತೆನ ಮನಸ್ಸಲ್ಲಿ ಬೆಳೆಸ್ಕೊಂಡು, ನೀವು ಸ್ಟೂಡೆಂಟ್ ಆದರೂ ಆಗಿರಲಿ ಅಥವಾ ಹೌಸ್ ವೈಫ್ ಆದರೂ ಆಗಿರಲಿ ಅಥವಾ ವರ್ಕಿಂಗ್ ವುಮನ್ ಆದರೂ ಆಗಿರಿ ಅಥವಾ ವರ್ಕಿಂಗ್ ಮೆನ್ ಆದರೂ ಆಗಿರಿ, ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು 2025 ಡೇಸು ಆಲ್ರೆಡಿ ಮುಗ್ದೋಗಿದೆ. ಸೊ ಈ ಕೊನೆ ದಿನಗಳನ್ನಾದರೂ ನಾನು ಬೆಸ್ಟಾಗಿ ಉಪಯೋಗಿಸ್ಕೊಳ್ತೀನಿ ಅಂತ ಒಂದು ಮೈಂಡ್ಸೆಟ್ ಮಾಡ್ಕೊಳ್ಳಿ. ಈಗಿಂದ ನೀವು ಬೇಗ ಎದ್ದೊಳೋದಕ್ಕೆ ಶುರು ಮಾಡಿದ್ರೆ 2026 ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಓಪನಿಂಗ್ ಆಗಿರುತ್ತೆ. ಸೊ ನೀವು ಈಗಲಿಂದನೇ ವಾಕಿಂಗ್ ಹೋಗೋದು ಅಥವಾ ನಿಮ್ಮ ಸೆಲ್ಫ್ ಕೇರ್ ಮಾಡೋದು, ಬೇಗ ನಿಮ್ಮ ವರ್ಕ್ಗಳನ್ನ ಮುಗಿಸ್ಕೊಂಡು ಆಫೀಸ್ಗೆ ಪ್ರಾಪರ್ ಟೈಮಲ್ಲಿ ರೆಡಿಯಾಗಿ ಹೋಗೋದು, ಮೋಟಿವೇಟೆಡ್ ಆಗಿರೋದು, ಮತ್ತು ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ಹೆಚ್ಚಾಗಿ ನಿಮ್ಮ ಓದಿನ ಕಡೆ ಗಮನ ಕೊಡೋದು, ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ 2026ನ ಯಾವ ರೀತಿ ನೀಟಾಗಿ ಪ್ಲ್ಯಾನ್ ಮಾಡಬೇಕು ಅನ್ನೋದು ಕೂಡ ಮೈಂಡ್ಗೆ ಅಷ್ಟು ಕ್ಲಿಯರ್ ಪ್ಲ್ಯಾನ್ ಬಂದ್ಬಿಡುತ್ತೆ. ನಾನು ದೇವರು ಭಕ್ತಿ ಇದನ್ನೆಲ್ಲ ನಂಬೋದಿಲ್ಲ, ಬಟ್ ಸೆಲ್ಫ್ ಕೇರ್ಗೋಸ್ಕರ ಇದನ್ನು ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ಕೊಳ್ಳೋರು, ನೀವು ಏನಕ್ಕೋಸ್ಕರ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಳ್ತಿದ್ದೀರಾ? ಬೇಗ ಜಿಮ್ಗೆ ಹೋಗಬೇಕು ಅಂತನಾ, ಅಥವಾ ಬೇಗ ವಾಕ್ ಹೋಗಬೇಕು ಅಂತನಾ, ಅಥವಾ ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತನಾ, ಅಥವಾ ನೀವು ಸಿಲೆಬಸ್ನ ಬೇಗ ಕಂಪ್ಲೀಟ್ ಮಾಡಬೇಕು ಅಂತನಾ, ಯಾವ ರೀಸನ್ಗೋಸ್ಕರ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದ್ಯಾಟ್ ಬೇರೆಯವರು ಇದನ್ನು ನೋಡಿ ಮೋಟಿವೇಟ್ ಆಗ್ತಾರೆ. ಇವತ್ತಿನ ಪೂಜೆ ತುಂಬ ಚೆನ್ನಾಗಾಯಿತು ಮತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತು. ಪೂಜೆ ಮುಗಿದ್ಮೇಲೆ ಒಂದು ಕಪ್ ಆಫ್ ಮಿಲ್ಕ್ ಕುಡಿದು ನನ್ನ ಡೇನ ಒಳ್ಳೆಯದಾಗಿ ಶುರು ಮಾಡಿದೆ. ಪುಟಾಣಿಗೆ ಸ್ನಾನನೂ ಮಾಡಿಸಿದ್ದಾಯಿತು. ಸ್ನಾನ ಮಾಡಿಸಿ ಬರೋಷ್ಟರಲ್ಲಿ ಅಮ್ಮ ದೇವಸ್ಥಾನಕ್ಕೆ ಕೂಡ ಹೋಗಿ ದೇವರ ಆಶೀರ್ವಾದ ಕೂಡ ತೊಗೊಂಡು ಬಂದರು. ಅದಾದಮೇಲೆ ಅಮ್ಮ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿ ಕೊಟ್ಟರು. ಇವತ್ತಿನ ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಿದರು. ಇವತ್ತು ನಿಮ್ಮ ಮನೇಲಿ ಟಿಫನ್ಗೆ ಏನು ಸ್ಪೆಷಲ್ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಅವರೆಕಾಯಿ ಇತ್ತ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನನ್ನ ಧನುರ್ಮಾಸದ ಮುಂಜಾನೆ ಪೂಜೆ. ಸೊ ಈ ವ್ಲಾಗ್ನ ನೀವೇನಾದರೂ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರಿಷಿಯಸ್ ಟೈಮ್. ಈ ವಿಡಿಯೋನ ನೀವು ಬೆಳಗಿನ ಜಾವ ನೋಡ್ತಾ ಇದ್ದರೆ ಕಮೆಂಟಲ್ಲಿ ನಾನು ಎಚ್ಚರವಾಗಿದ್ದೀನಿ ಅನ್ನೋದನ್ನು ಟೈಪ್ ಮಾಡಿ. ನಮ್ಮ 4 AM ಕ್ಲಬ್ಬಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡೋಣ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ 5ನೇ ದಿನದ ಪೂಜೆ ಮತ್ತು ಔಟ್ಫಿಟ್ಟು ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನಾನು ಡಿಸ್ಕಸ್ ಮಾಡಿದ್ದಂಥ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸೋದು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.